ದೇವರುಗಳ ಹೆಸರಲ್ಲಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಶಾಲಾ ಆವರಣದಲ್ಲಿ ನಿಂಬೆಹಣ್ಣು ಕತ್ತರಿಸಿರುವುದು, ತೆಂಗಿನಕಾಯಿ ಹೊಡೆದಿರುವುದು ಹಾಗೂ ಇನ್ನಿತರೆ ಚಟುವಟಿಕೆ ನಡೆಸಿರುವುದು ಗ್ರಾಮಸ್ಥರು ಆರೋಪ ಮಾಡಿರುತ್ತಾರೆ. ಈ ಆರೋಪ ಸರಿಯಾಗಿದ್ದರೆ ಸಾಕ್ಷಿಯನ್ನು ಕೊಡಿ, ಫೋಟೋ ಅಥವಾ ವಿಡಿಯೋ ಇದ್ದರೆ ನೀಡಿ, ಇಲ್ಲವಾದರೆ ಇದು ವೈಯಕ್ತಿಕ ದ್ವೇಷದ ಕಾರಣವಾಗಿರುತ್ತದೆ. ವ್ಯಕ್ತಿಯು ತಮ್ಮ ಊರಿಗೆ ಕರೆದುಕೊಳ್ಳುವ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಸರ್ವೇಸಾಮಾನ್ಯವಾಗಿ ದೇವರುಗಳ ಆಚಾರದಂತೆ ನಿಂಬೆಹಣ್ಣು ತುಳಿಯುವುದು, ತೆಂಗಿನಕಾಯಿ ಹೊಡೆಯುವುದು ರೂಢಿ ಪದ್ಧತಿ ಆಗಿರುತ್ತದೆ. ಆದರೆ ಗ್ರಾಮಸ್ಥರು ಶಾಲೆಯ ಮುಂಭಾಗ ಮತ್ತು ಒಳಭಾಗದಲ್ಲಿ ನಿಂಬೆಹಣ್ಣು ಕತ್ತರಿಸಿರುವುದು, ತೆಂಗಿನಕಾಯಿ ಹೊಡೆದಿರುವುದು ಮತ್ತು ಇನ್ನಿತರೆ ಚಟುವಟಿಕೆ ನಡೆಸಿರುವುದು ದೇವರು ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ದೇವರುಗಳ ಜೊತೆ ಬಂದ ವ್ಯಕ್ತಿಗಳು ಎಂದು ಆರೋಪಿಸುತ್ತಾರೆ. ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅಂದರೆ ಫೋಟೋ, ವಿಡಿಯೋ ಅಥವಾ ಶಾಲಾ ಶಿಕ್ಷಕರಾಗಲಿ ಶಿಕ್ಷಣ ಇಲಾಖೆಯವರಾಗಲಿ ಯಾವುದೇ ದೂರನ್ನು ನೀಡಿರುವುದಿಲ್ಲ ಅಥವಾ ತಿಳಿಸಿರುವುದಿಲ್ಲ. ಇದು ಗೊಲ್ಲಹಳ್ಳಿ ಗ್ರಾಮಸ್ಥರ ಮತ್ತು ದೇವರುಗಳ ಜೊತೆ ಬಂದ ವ್ಯಕ್ತಿಗಳ ವೈಯಕ್ತಿಕ ದ್ವೇಷವನ್ನು ದೇವರಿನ ಮೇಲೆ ಹಾಕಿ ಶಾಲೆ ಇರುವುದನ್ನು ನೆಪ ಮಾಡಿಕೊಂಡು ಆರೋಪ ಮಾಡಿರುತ್ತಾರೆ. ಆರೋಪ ನಿಜವಾದಲ್ಲಿ ಸಾಕ್ಷಿ ಆಧಾರವನ್ನು ನೀಡಿ. ಮೇಷ್ಟಿಗೆ ಹೇಳ್ಬೇಕು, ನೀವೆಲ್ಲ ಇನ್ಫಾರ್ಮ್ ಮಾಡ್ಬೇಕು ತಾನೆ. ಮೇಷ್ಟಿಗೆಲ್ಲ ನಿಂಬೆಹಣ್ಣು ಕೊಯ್ದಾಕ್ತಿದ್ರೆ ನಮ್ಗೆ ಭಯ ಹೋಗುತ್ತೆ ಅಂತ ಮೇಷ್ಟ್ರಿಗೆ ಹೇಳಿದ್ರಾ? ಮೇಷ್ಟ್ರು ಏನು ಹೇಳಿದ್ರು? ಊರಿನ ಗ್ರಾಮಸ್ಥರು ತಿಳಿಸಿದ್ದಾರೆ. ಅವರು STMC ಸದಸ್ಯರಿಗೆ ತಿಳಿಸವ್ರೆ. ಬಂದು ಕ್ಲೀನ್ ಮಾಡಿ ಬಾಚ್ ಹಾಕಿದ್ದಾರೆ. ಹಂಗಾಗಿ ಎಲ್ಲ ಭಯ ಹೋಗ್ತಾರೆ. ನೀನೇ ಮಮ್ಮ. ನಮ್ಮದು ಬಳ್ಳಾರಿ, ಬಳ್ಳಾರಿ ಪ್ರಹ್ಲಾದ್ ಮಾತಾಡ್ತಿರೋದು. ನನ್ನ ತಾಯಿ ಚೌಡೇಶ್ವರಿ ಇವರೆಲ್ಲರೂ ನನಗೇನು ಅವ್ರು ಗೊತ್ತಾಯಿದ್ರು ಹೋಗ್ತಾಯಿದ್ದೆ. ನಾನು ಅವ್ರು ಇದನ್ನು ಕರ್ಕೊಂಬಂದಾಗ ಅಲ್ಲಿ ಹೋದಾಗ ನನಗೂ ಯಾಕೆ ಮನಸ್ಸು ಬಂತು. ನಾನು ಅಣ್ಣಗೆ ಕೇಳಿದೆ, ಸರಿ ನಾನು ಕರ್ಕೊಂಬರೋಣ ಅಂತಿದ್ದೀನಿ, ಹೆಂಗೆ ಮಾಡೋಣ ಅಂತ ಕೇಳಿದೆ. ಆಯ್ತಪ್ಪ ಅಮ್ಮಗೆ ಬಂದು ಕರ್ಕೊಂಡೋಗಪ್ಪ ಅಂತ ಹೇಳಿದೆ. ಕೇಳಿ ಬರ್ತೀನಿ ಅಂತ ನಿರ್ಧಾರ ತಗೊಂಡು ಮಾಡಿರೋ ನಮಗೇನು ಒಳ್ಳೆಯದೇ ಆಗೈತೆ. ನಾವು ಕರ್ಕೊಂಬಂದೇವು, ಬೋರ್ ಮಾಡ್ತು, ನೀರೂ ಸಿಕ್ಕಿವೆ ಚೆನ್ನಾಗಿ, ಏನು ತೊಂದರೆ ಇಲ್ಲ. ನಾವು 20 ಅಲ್ಲಿ ನಮ್ಮ ಮನೆ ತಗ 20 ಜನ ಇದ್ದೀವಿ ಅಣ್ಣ. ನಮ್ಮನ್ನೇ ನಾವೇನು ಯಾರು ನಮ್ಮನ್ನು ಹಿಂಗೆ ಮಾಡ್ಯಾರೆ ಹಂಗೆ ಮಾಡ್ಯಾರೆ ಅಂತ ಯಾರು ದೂಷಿಸಿಲ್ಲ. ಎಲ್ಲರೂ ಚೆನ್ನಾಗಿದ್ದೀವಿ, ಅನುಕೂಲವಾಗಿ ಇದಾಗಿ ಚೆನ್ನಾಗಿದ್ದೀವಿ ನಾವೆಲ್ಲರೂ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಮೇಲ್ಕುಂಟೆ ಬಳ್ಳಾರಿ. ಒಂದು ದೇವ್ರ ಕರ್ಕೊಂಡೋಗಿ 3 ತಿಂಗಳಾಯಿತು. ಅಲ್ಲಿಂದನೂ ಚೆನ್ನಾಗಿದ್ವಿ ನಾವೆಲ್ಲ ಮಾತಾಡ್ಕೊಂಡು. ಮೊನ್ನೆ ಒಂದು ವಾರದಾಗಿ ಬೋರ್ ಹಾಕ್ಸಿದ್ದೀನಿ. ಬೋರ್ ಹಾಕ್ಸಿದ್ದಕ್ಕಾಗಿ ತಡ್ಕೊಂಬಕ್ಕಾಗೋದಕ್ಕೆ ನಮಗೆ ಕೇಳಲಿಲ್ಲ ಹೇಳಲಿಲ್ಲ ಅನ್ನೋದೊಂದು ಕುತೂಹಲಕ್ಕಾಗಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಪೂಜಾರ ಪದ್ಧತಿ ಏನೂ ಇದಿಲ್ಲ, ಇಲ್ಲೆಲ್ಲ ಅವ್ರು ವೈಯಕ್ತಿಕ ಮಾಡ್ಕೊತಾರೆ. ಚೆನ್ನಾಗಿದ್ವಿ ನಾವು ಇಷ್ಟು ಜನ, ಅವರಾಗಿ ವಾರದಿಂದ ಬಡಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ಚೆನ್ನಾಗಾಯ್ತು. ದೇವ್ರು ಬಂದಿರೋದಕ್ಕೆ ನಿಮ್ಮೂರಾಗ ಗಲಾಟೆ ಭಾವ ಆಯ್ತು ಅಂತ ಹೇಳ್ತವ್ರೆ ನಿಮ್ಮೂರವರು. ಇವಾಗ ದೇವ್ರು ಬಂದಿರೋದ್ರಿಂದ ನಿಮ್ಮ ತಂದೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ನೀವು ಮಾತಾಡಿಸ್ತಾ ಇಲ್ವ? ಅದಕ್ಕೆ ಮುಂಚೆಯಿಂದ ಅದಕ್ಕೆ ಮುಂಚೆಯಿಂದ ಚೆನ್ನಾಗಿದ್ವಿ. ದೇವ್ರು ಬಂದೋದ್ಮೇಲೆ ಚೆನ್ನಾಗಿದ್ವಿ. ಈ ವಾರದಿಂದ ಈ ಥರ ಉಟ್ಕೊಂಡ್ರು. ಮುಂಚೆಯಿಂದ ಚೆನ್ನಾಗಿದ್ವಿ, ದೇವ್ರು ಬಂದೋದ್ಮೇಲೆ ಚೆನ್ನಾಗಿದ್ವಿ. ಅಂದರೆ ಯಾವ ವಿಚಾರಕ್ಕೋಸ್ಕರ ನೀವು ಮುನ್ಸ್ಕೊಂಡ್ರೆ ಇವಾಗ? ವಿಚಾರ ಅಂದರೆ ಬೋರ್ಗೆ ಹಾಕಿಸ್ವಲ್ಲ, ಕೇಳಿ ಹಾಕಿಸ್ಲಿಲ್ಲ ನಮ್ಮದೊಂದು ವಿಚಾರ ಅಷ್ಟೇ. ಒಟ್ಟೊಟ್ಟಿಗೆ ದೇವರು ಇವಾಗ ಪೂಜಾರಪ್ಪ ಏನಾದ್ರು ನಿಮ್ಗೆ ಹೇಳಿದ್ರು, ಅವ್ರನ್ನ ಮಾತಾಡಿಸ್ಬೇಡಿ, ಅವ್ರ ಮನೆಗೆ ಹೋಗ್ಬೇಡಿ ನೀವು ಅಂತಂದೇ ಊಟ ಏನಾದ್ರು ಏನು ಹೇಳಿ ನಾವು ಪೂಜಾರಪ್ಪ ಏನೂ ತಪ್ಪಿಲ್ಲ. ಇವರು ಬಳಸ್ಕೊಂಡ್ರೆ ಅದಷ್ಟೇ. ಇವಾಗ ನಿಮ್ಮೂರಿಗೆ ದೇವ್ರು ಕರ್ಕೊಂಡ್ಬಂದಾಗಿದ್ದಾಗ ಕೆಲವೊಂದು ಘಟನೆಗಳಿಗೆ ಅನಾಥಗಳು ದೂರಪಡಿಸಿರಾಗಿರ್ಬೋದು, ಇನ್ನೇನೋ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಹೇಳ್ತಿದ್ದಾರೆ ಅವರು. ಅಂದರೆ ನಂಬಿಕೆಗಳು ಸುಳ್ಳು ಅಂತಂದು ಹೇಳ್ತಾ ಇದ್ದಾರೆ. ಇವಾಗ ನೀವು ದೇವ್ರು ಕರ್ಕೊಂಡೋಗಿದ್ದೀವಿ ಅಂತ ಹೇಳಿದ್ರಿ, ನಿಮ್ಮ ಕುಟುಂಬದಲ್ಲಿ ಏನೇನಾಗಿದೆ? ಇದು ದೇವ್ರು ಕರ್ಕೊಂಡೋಗಿಲ್ಲ ಅಂತ ಹೇಳಲ್ಲ, ತಾಯಿ ಸೇವೆನೂ ಮಾಡಿದ್ದೀವಿ. ನಮಗೆ ನೀರಿರಲಿಲ್ಲ, ಫಸ್ಟು ನೀರಿರಲಿಲ್ಲ. ತಾಯಿ ಕೇಳ್ಕೊಂಡು ಪಾಯಿಂಟ್ ಬಂತು, ನಿನ್ಕಂಡು ಇದೆಪ್ಪ ಅಂತ ಹೊಸಪ್ಪ ಅಂತ. ಕೆಲವು ಜನ ಹೇಳಿದ್ರು 10,000 ಅಡಿ ಬರೋದ್ರೂ ಇಲ್ಲಿ ನೀರಿಲ್ಲ ಅಂತ. ಅಂಥ ಜಾಗ ಇವತ್ತು 500 ಅಡಿಗೆ 2 ಕಾಲೇಜ್ ನೀರು ಬರ್ತಾರೆ. ಲಕ್ಷ ಪಟ್ಟಿ ನಾನು ಈ ಜಾಗ ನೀರು ಸಿಕ್ಬಿಟ್ರೆ ಅಮ್ಮ 500 ಅಡಿಗೆ ಓಡ್ತಾ ಇದ್ವು.
980 ಅಡಿ ಫೇಲ್ ಆಯಿತು ಬೋರ್. ನಮ್ಗೆ 500 ಅಡಿ ಓಡ್ತಾ ಇದೆ. ಇವಾಗ ಈಗಲೂ ಚೆನ್ನಾಗಿ ಓಡ್ತಾ ಇದೆ ಚೆನ್ನಾಗಿ ಓಡ್ತಾ ಇದೆ. ಕುಟುಂಬಕ್ಕೆ ಒಳ್ಳೇದೇ ಆಗಿದೆ. ಒಳ್ಳೇದೇ ಆಗಿದೆ. ಸುಮಾರು ಈಗ 8-10 ವರ್ಷದಿಂದ ಆಗದೇ ಇರೋ ಕೆಲಸಗಳು ಈ 1-1.5 ತಿಂಗಳಲ್ಲಿ ಆಗ್ತಾ ಇದೆ. ನಮಗೆ ವೈಯಕ್ತಿಕವಾಗಿ ನಮ್ಮ ಅಣ್ಣವರಿಂದಲೇ ನಮಗೆ ಈ ಬೋರ್ ಹಾಕ್ಸಿದ ಮೇಲೆ ನಮಗೆ ಅವ್ರಿಗೆ ಭಾಳ ಕುತೂಹಲ ಜಾಸ್ತಿ ಆಗಿಬಿಡ್ತು. ಅದರಿಂದ ನಮ್ಮನ್ನು ಮಾತಾಡ್ಸೋಕ್ಕೆ ಇದಾಗ್ತಾ ಇಲ್ಲ. ಆ ವೈಯಕ್ತಿಕವಾಗಿ ಸ್ವಾಮಿಯಿಂದ ನಮ್ಗೆ ಯಾವ ಇದೂ ಇಲ್ಲ, ಏನಿಲ್ಲ. ಆ ತಾಯಿ ಬಂದು ಹೋದ್ಮೇಲೆ ನಾವು ಚೆನ್ನಾಗಿದ್ವಿ ಎಂಬ ಉದ್ದೇಶದಿಂದ ಈ ಸ್ಥಳ ನಮಗೆ ಇದನ್ನು ಮಾಡ್ಯಾಳೆ. ಚೆನ್ನಾಗಿದ್ವಿ ನಾವು.